ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೇವಲ 5 ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಯೂಸ್ ಮಾಡಿಕೊಂಡು ಹೇಗೆ ಆಧಾರ್ ಕಾರ್ಡ್ನ ಫ್ರೀಯಾಗಿ ಮನೆಯಲ್ಲೇ ಅಪ್ಡೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏಕೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಬೇಕು ಅಂದರೆ, ಸೆಂಟ್ರಲ್ ಗೌರ್ನಮೆಂಟ್ ಅವರು ಹೇಳಿರೋ ಪ್ರಕಾರ ಮಾರ್ಚ್ 14ನೇ ತಾರೀಕು ಒಳಗಡೆ ಯಾರ್ಯಾರು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ತಿರೋ ನೀವೆಲ್ಲ ಫ್ರೀಯಾಗಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಮಾರ್ಚ್ 15ನೇ ತಾರೀಕಿಂದ ನಿಮಗೆ ಫೈನ್ ಬೀಳುತ್ತೆ. ಅಂದರೆ ನಿಮಗೆ ಕೆಲವು ದಿನಗಳ ಹಿಂದೆ ನೀವು ನೆನಪಿರ್ಬೋದು, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋಕ್ಕೆ 1000 ರೂಪಾಯಿ ಖರ್ಚು ಮಾಡಿದ್ರಿ. ಸೊ ಅದೇ ಥರ ಇವಾಗಲೂ ಕೂಡ ನೀವು ಖರ್ಚು ಮಾಡೋ ಸಿಚುವೇಶನ್ ಬರ್ಬೋದು. ಅದಕ್ಕೋಸ್ಕರ ಮಾರ್ಚ್ 14ನೇ ತಾರೀಕೊಳಗೆ ಕೇವಲ 5 ನಿಮಿಷದಲ್ಲಿ ನೀವು ಆಧಾರ್ ಕಾರ್ಡ್ನ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಅಪ್ಡೇಟ್ ಮಾಡ್ಬೋದು. ಮೊದಲನೇದಾಗಿ ನಿಮ್ಮ ಮೊಬೈಲ್ನ ಗೂಗಲಿಗೆ ಹೋಗ್ಬಿಟ್ಟು ಮೈ ಆಧಾರ್ ಡೌನ್ಲೋಡ್ ಅಂತ ಟೈಪ್ ಮಾಡಿ, ಈ ಫಸ್ಟ್ನೇ ಲಿಂಕ್ನ ಕ್ಲಿಕ್ ಮಾಡಿ. ಅದಾದಮೇಲೆ ನೋಡ್ಬೋದು ಇಲ್ಲೊಂದು ಡ್ಯಾಶ್ ಬೋರ್ಡ್ ಬಂತು ಆಧಾರ್ ಕಾರ್ಡಿಂದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಕಾಣುತ್ತೆ ಇಲ್ಲಿ ಅಪ್ಡೇಟ್ ಡೆಮೋಗ್ರಫಿಕ್ ಡೇಟಾ ಆ್ಯಂಡ್ ಚೆಕ್ ಸ್ಟೇಟಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ನೋಡ್ಬೋದು ಇಲ್ಲಿ ಲಾಗಿನ್ ಅಂತ ಬರ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಎಂಟರ್ ಮಾಡಬೇಕು. ಮತ್ತು ಇಲ್ಲಿ ಏನು ಕೊಟ್ಟಿದ್ದಾರೋ ಇದನ್ನು ನೀವು ಇಲ್ಲಿ ಈ ಕ್ಯಾಪ್ಚಾನ ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ವಿತ್ OTP ಅಂತ ನೀವು ಕೊಟ್ಟ ಮೇಲೆ ನಿಮ್ಮ ಆಧಾರ್ ಕಾರ್ಡ್ಗೆ, ಅಂದರೆ ಯಾವ ಮೊಬೈಲ್ ರಿಜಿಸ್ಟರ್ ಆಗಿರುತ್ತೋ ನಿಮ್ಮ ಆಧಾರ್ ನಂಬರ್ಗೆ, ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ನೀವು ಎಂಟರ್ ಮಾಡಬೇಕು. ಸೊ OTP ಎಂಟರ್ ಮಾಡಿದ ಮೇಲೆ ಇಲ್ಲಿ ಲಾಗಿನ್ ಅಂತ ನೀವು ಕೊಡಬೇಕಾಗುತ್ತೆ. ಇದಾದ ತಕ್ಷಣ ನಿಮಗೆ ಈ ಪೇಜ್ನ ನೀವು ನೋಡ್ಬೋದು. ಸೊ ನೀವು ಒಂದ್ಸರಿ ಲಾಗಿನ್ ಮಾಡಿದ ಮೇಲೆ ಈ ಪೇಜ್ ಕಾಣುತ್ತೆ. ಅಲ್ಲಿ ನೀವು ನೋಡ್ಬೋದು ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆ. ಮತ್ತು ಇಲ್ಲಿ ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ ಮಾರ್ಚ್ 14th ಅಂತ. ಸೊ ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದ್ಮೇಲೆ ನಿಮಗೆ ಈ ಪೇಜ್ ಬರುತ್ತೆ. ಸೊ ಇಲ್ಲಿ ಏನು ಅಂತ ಓದೋ ಅವಶ್ಯಕತೆ ಇಲ್ಲ, ನೀವು ಜಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ಸ್ಕ್ರೀನ್ ಕಾಣಿಸ್ತಾ ಇದೆ, ಇಲ್ಲೂ ಕೂಡ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ಮ ಎಲ್ಲ ಡೀಟೇಲ್ಸು ಇಲ್ಲಿ ಕಾಣಿಸ್ತಾ ಇರುತ್ತೆ. ಅಂದರೆ ನಿಮ್ಮ ನೇಮ್ ಆಗಲಿ, ನಿಮ್ಮ ಅಡ್ರೆಸ್ಸು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರು, ಈ ಥರ ಡೀಟೇಲ್ಸ್ ಕಾಣಿಸುತ್ತೆ. ಅವನ್ನೆಲ್ಲ ವೆರಿಫೈ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಪಕ್ಕದಲ್ಲಿ ಇಟ್ಕೊಂಡು ಅದರಲ್ಲಿರೋ ಡೀಟೇಲ್ಸು, ಇಲ್ಲಿ ತೋರಿಸ್ತಾ ಇರೋ ಡೀಟೇಲ್ಸು ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಕರೆಕ್ಟಾಗಿದ್ದರೆ ನಿಮಗೆ ಒಂದು ಬಟನ್ ಬರುತ್ತೆ, ಕನ್ಸೆಂಟ್ ಬಟನ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಬ್ಲೂ ಕಲರ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ವೆರಿಫೈ ಮೇಲೆ ಟಿಕ್ ಮಾರ್ಕ್ ಬಂದಿದೆ. ಸೊ ವೆರಿಫಿಕೇಷನ್ ಆಯಿತು. ನೆಕ್ಸ್ಟ್ ಇವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಸೆಕ್ಷನಿಗೆ ಬಂದ್ವಿ. ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕು, ಡಾಕ್ಯುಮೆಂಟ್ ಸೈಜ್ ಶುಡ್ ಬಿ ಲೆಸ್ ದೆನ್ 2 MB ಅಂತ ಇದೆ. ಅಂದರೆ ನೀವು ಯಾವುದೇ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತೀರ, ಅಂದರೆ ಪಾನ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ, ಯಾವುದೇ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡಿದ್ರೂ ಅದು 2 MB ಕೆಳಗಡೆ ಇರಬೇಕು. ಅದು ಒಂದು ನೆನ್ಪಿಟ್ಕೋಬೇಕು. ಮತ್ತು ಫಾರ್ಮ್ಯಾಟು ಇಲ್ಲಿ ಹೇಳಿದರೆ JPG, PNG, PDF ಫಾರ್ಮ್ಯಾಟಲ್ಲೇ ಇರಬೇಕು, ಬೇರೆ ಯಾವುದೂ ಸಪೋರ್ಟ್ ಮಾಡಲ್ಲ. ಸೊ ನಿಮಗೆ ಈ ಥರ ಕಾಣುತ್ತೆ, ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಅಂತ. ಸೊ ಈ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ಸ್ನ ಅವ್ರು ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ನೀವು ಅದನ್ನು ಮಾಡಬೇಕು. ಸೊ ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಫೋಟೋ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ಫೋಟೋ ಎರಡೂ ಒಂದೇ ಇದ್ದರೆ ಸೊ ಪ್ರೂಫ್ ಆಫ್ ಐಡೆಂಟಿಟಿ ಏನು ಅಂದರೆ ನಿಮ್ಮ ಫೋಟೋ ಇನ್ನೊಂದು ಡಾಕ್ಯುಮೆಂಟ್ ಜೊತೆಗೆ ಆ ಫೋಟೋ ಜೊತೆಗೆ ಮ್ಯಾಚ್ ಆಗಬೇಕು. ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತೀನಿ, ಯಾಕಂದರೆ ಅಲ್ಲೂ ಫೋಟೋ ಇರುತ್ತೆ, ಆಧಾರ್ ಕಾರ್ಡಲ್ಲೂ ಫೋಟೋ ಇರುತ್ತೆ. ಸೊ ಎರಡು ಮ್ಯಾಚಿಂಗ್ ಆಗುತ್ತೆ. ಸೊ ಇವಾಗ ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೀವು ನೋಡ್ಬೋದು ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೊಂದು ಆಪ್ಷನ್ ಇದೆಯಲ್ಲ ವ್ಯೂ ಡೀಟೇಲ್ಸ್ ಮತ್ತು ಡಾಕ್ಯುಮೆಂಟ್ ಅಪ್ಲೋಡ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಂದರೆ ನೀವು ಯಾವ ಡಾಕ್ಯುಮೆಂಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಆ ಡಾಕ್ಯುಮೆಂಟಲ್ಲಿರೋ ನೇಮು ಮತ್ತು ಫೋಟೋಗ್ರಾಫು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ನೇಮು ಮತ್ತು ಫೋಟೋಗ್ರಾಫ್ಗೆ ಮ್ಯಾಚ್ ಆಗಬೇಕು ಅಂತ. ಸೊ ನೀವೇನು ಮಾಡಬೇಕು ಅಂದರೆ ಇವಾಗ ಕಂಟಿನ್ಯೂ ಟು ಅಪ್ಲೋಡ್ ಅಂತ ಕೊಡಬೇಕು. ಇಲ್ಲಿ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಸು ಮತ್ತು ಇವಾಗ ನೀವು ಯಾವ ಡಾಕ್ಯುಮೆಂಟ್ನ ನೀವು ಸಬ್ಮಿಟ್ ಮಾಡ್ತೀರೋ ಆ ಡಾಕ್ಯುಮೆಂಟಲ್ಲಿರೋ ಅಡ್ರೆಸ್ಸು ಎರಡೂ ಮ್ಯಾಚ್ ಆಗಬೇಕು. ಸೊ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲೂ ಕೂಡ ಸಾಕಷ್ಟು ಡಾಕ್ಯುಮೆಂಟ್ಸ್ ತೋರಿಸ್ತೈತೆ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ರೇಷನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ರೇಷನ್ ಕಾರ್ಡಲ್ಲೂ ಅಡ್ರೆಸ್ ಇರುತ್ತೆ. ಸೊ ಆ ಅಡ್ರೆಸ್ಸು ಮತ್ತು ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಸು ಎರಡೂ ಚೆಕ್ ಮಾಡಿ, ಎರಡೂ ಮ್ಯಾಚ್ ಆದರೆ ರೇಷನ್ ಕಾರ್ಡ್ನೇ ಆದಷ್ಟು ಅಪ್ಲೋಡ್ ಮಾಡಿ. ಸೊ ಸೇಮ್ ಇಲ್ಲೂ ಕೂಡ ಕಂಟಿನ್ಯೂ ಟು ಅಪ್ಲೋಡ್ ಅಂತ ಕೊಡಿ. ಅದಾದಮೇಲೆ ನೀವು ನೋಡ್ಬೋದು ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ 100% ಅಪ್ಲೋಡ್ ಅಂತ ಬರುತ್ತೆ. ಸೊ ಎರಡು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಕನ್ಸೆಂಟ್ ಬಾಕ್ಸ್ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ರೈಟ್ ಟಿಕ್ ಮಾರ್ಕ್ ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಅಂತ ನೀವು ಕೊಡಬೇಕಾಗುತ್ತೆ. ಸೊ ಇಲ್ಲೊಂದು ಪಾಪಪ್ ಬರ್ತಾ ಇದೆ, ಅಂದರೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರೋದು ಆಧಾರ್ ಕಾರ್ಡಿಗೆಲ್ಲ ಮ್ಯಾಚ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ವಾ ಅಂತ. ಸೊ ಎಲ್ಲ ಕ್ಲೀನಾಗಿ ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಬಿಟ್ಟು ಇಲ್ಲಿ
ಓಕೆ ಅಂತ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಅಪ್ಲೋಡ್ ಪಾರ್ಟು ಕಂಪ್ಲೀಟ್ ಆಯಿತು. ಇವಾಗ ಪೇಮೆಂಟ್ ಪಾರ್ಟಿಗೆ ಬಂದ್ವಿ. ಸೊ ನೀವು ನೋಡ್ಬೋದು ಡಿಯರ್ ರೆಸಿಡೆಂಟ್ ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ ಮಾರ್ಚ್ 14th ಅಂತ. ಅಂದರೆ ಮಾರ್ಚ್ 14th ಒಳಗೆ ಯಾರ್ಯಾರು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ತಿರೋ ಅವರೆಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಕೋಬೋದು. ಅದಾದಮೇಲೆ ಫೈನ್ ಬೀಳುತ್ತೆ ಅಂತ ಇದೆ. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ ಸಬ್ಮಿಟ್ ಅಂತ ಕೊಡಬೇಕು. ಸೊ ನೀವು ನೋಡ್ಬೋದು ಸಬ್ಮಿಟ್ ಆಯಿತು, ಎಲ್ಲ ಸಕ್ಸಸ್ಫುಲ್ ಆಯಿತು. ಇವಾಗ ಇಲ್ಲಿ ನೋಡ್ಬೋದು ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಅಂತ ಇದೆ. ಮತ್ತು ಅಮೌಂಟು ಇಲ್ಲಿ 0 ಅಂತ ಇದೆ. ಏನಾದ್ರು ಮಾರ್ಚ್ 15th ಆದಮೇಲೆ ಮಾಡಿದರೆ ಇಲ್ಲಿ ಅಮೌಂಟು ಬೇರೆ ತೋರಿಸುತ್ತೆ, ಅಂದರೆ 1000 2000 ಈ ಥರ ತೋರಿಸುತ್ತೆ. ಇವಾಗ ಸದ್ಯಕ್ಕೆ ಫ್ರೀ ಇದೆ. ಇದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಡೌನ್ಲೋಡ್ ಅಕ್ನಾಲೆಡ್ಜ್ಮೆಂಟ್ ಅಂತ ಇದೆ. ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕು. ಆವಾಗ ನಿಮಗೊಂದು PDF ಫೈಲ್ ಡೌನ್ಲೋಡ್ ಆಗುತ್ತೆ. ಸೊ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿರ್ತಾರೆ, ಮತ್ತು ಇದು ಸರ್ವಿಸ್ ರಿಕ್ವೆಸ್ಟ್ ನಂಬರು, ಇನ್ವಾಯ್ಸ್ ನಂಬರು, ಅಮೌಂಟು ಪೇಯ್ಡ್ 0 ಅಂತ ಇರುತ್ತೆ, ಮತ್ತು ಡೇಟ್ ಆಫ್ ಪೇಮೆಂಟು, ರಿಕ್ವೆಸ್ಟ್ ಟೈಪ್ ಅಂತೆಲ್ಲ ಇರುತ್ತೆ. ಸೊ ಇಲ್ಲೊಂದು ಮೆಸೇಜ್ ಕೊಟ್ಟಿರ್ತಾರೆ. ಏನೋ ಅಂದರೆ ಎಲ್ಲ ಸರಿ ಇದ್ದರೆ ನಿಮಗೆ ಯಾವುದೂ ಮೆಸೇಜ್ ಬರೋಲ್ಲ, ಕಾಲ್ ಬರೋಲ್ಲ. ಏನಾದ್ರೂ ಸ್ವಲ್ಪ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಏನಾದ್ರು ಮಿಸ್ಮ್ಯಾಚ್ ಆಗಿ ಏನಾದ್ರು ಇದು ರಿಜೆಕ್ಷನ್ ಇದ್ದರೆ ಆವಾಗ ನಿಮಗೊಂದು ಮೆಸೇಜ್ ಬರುತ್ತೆ ಮತ್ತೆ ಅಪ್ಲೋಡ್ ಮಾಡಿ ಅಂತ. ನಿಮಗೇನು ಬರಲಿಲ್ಲ ಮೆಸೇಜು ಅಂದರೆ ಸೊ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿದೆ ಅಂತ. ಸೊ ನೀವೇನು ಮಾಡಬೇಕು ಅಂದರೆ ಒಂದು 2 ವಾರ ಬಿಟ್ಕೊಂಡು ಮತ್ತೆ ಇದೇ ವೆಬ್ಸೈಟಿಗೆ ಲಾಗಿನ್ ಆಗಿಬಿಟ್ರೆ ಅಲ್ಲಿ ನಿಮಗೆ ತೋರಿಸುತ್ತೆ ಎಲ್ಲ ಕರೆಕ್ಟಾಗಿ ಅಪ್ಡೇಟ್ ಆಗಿದೆಯೋ ಇಲ್ವೋ ಅಂತ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇನ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಲೇಟೆಸ್ಟ್ ಆದ ವಿಡಿಯೋ ತರ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್.